ಎಲ್ಲಿಂದ ಹಿಡ್ಕೊಡು ಅಂದ್ರೆ ನಾನು ಎಲ್ಲಿಂದ ಹಿಡ್ಕೊಡ್ಲಿ ಹೇಳು? ಸಮಾಧಾನ ಮಾಡ್ಕೊಪ್ಪ. ಏನಾಯ್ತು ಕಂದ? ಚಿಟ್ಟೆ ಬೇಕು. ಚಿಟ್ಟೆ ಬೇಕಾ? ಇರು, ನಾನ್ ತಂದ್ಕೊಡ್ತೀನಿ. ಅದು ಏನಿಲ್ಲ, ಇಲ್ಲೊಂದು ಚಿಟ್ಟೆ ಬಂದಿತ್ತು, ಅದು ಎಲ್ಲೋಯ್ತು ಅಂತ. ಕಿರ್ಚ್ಕೋಬೇಡ, ಯಾರನ್ನ ಬಂದ್ಬಿಡ್ತಾರೆ. ಸರಿ ಇರು. ನನ್ ಚಿಟ್ಟೆ ಎಲ್ಲೋಯ್ತು? ನಿಂತ್ಕೊಳೆ, ನಿಂತ್ಕೊಳೆ. ತೆಗೆ ಬಾಗಲ್ನ. ಬಟ್ಟೆ ಹಾಕೋತಾ ಇದೀನಿ. ಈಗ ತೆಗಿತೀಯೋ ಇಲ್ಲೋ ನೀನು? ಬಂದೆ ಇರು. ಅರೆ ನೀನ್ ಆಮೇಲೆ ಬಟ್ಟೆ ಬದಲಾಯಿಸ್ಕೊಳ್ಳಿ, ತೆಗೆ ಬಾಗಲ್ನ. ಅಯ್ಯೋ ಮಹಾರಾಯ, ಬಟ್ಟೆ ಹಾಕೊಳಕ್ಕೂ ಬಿಡಲ್ಲ. ಅಯ್ಯೋ ಬಟ್ಟೆ ಹಾಕೊಳಕ್ಕೂ ಬಿಡ. ಏನಿಲ್ಲಮ್ಮ, ಆ ಚಿಟ್ಟೆ ಎಲ್ಲಿ ಅಂತ. ಚಿಟ್ಟೆ ಸಿಕ್ತು, ಚಿಟ್ಟೆ ಸಿಕ್ತು, ಚಿಟ್ಟೆ ಸಿಕ್ತು. ತಗೋ ಬಂಗಾರಿ. ಥ್ಯಾಂಕ್ ಯು ಅಂಕಲ್. ಸರಿನಪ್ಪ. ಯಾವನ್ ಜ್ವರ ಬರ್ಸುದ್ನೋ ಅವನ ಕೈಗೆ ಕರಿ ನಾಗರ ಕಚಲಿ ಅಂತ ಗಾಳಿ ಅಂಜನಿನ್ ದೇವಸ್ಥಾನಕ್ಕೆ ಹೋಗಿ ಕೆಂಪು ಮೆಣಸಿನಕಾಯಿ ಕಾಯ್ತಾ ತಗೊಂಡ್ಬರ್ತೀನಿ. ತಗೊಳ್ಳಿ ಡಾಕ್ಟರ್ ಔಷಧಿ. ಓ ಮೈ ಗಾಡ್. ಅಯ್ಯಯ್ಯೋ, ಹಂಚಿನ ಮೇಲೆ ಹಾಕಿರೋ ಹಪ್ಪಳದ ತರ ಇವಳ ದೇಹ ಬೆಂದು ಹೋಗ್ತಿದೆಯಲ್ಲಪ್ಪ. ಯಾಕೋ? ವಿರಹ ವೇದನೆಯಿಂದ. ಇದಕ್ ವಿಳೆದೆಲೆನೇ ಮದ್ದು. ವಿಳ್ಳೆದೆಲೆನಾ? ಹಾ, ಹೋಗಿ ವಿಳೆದೆಲೆ ತಗೊಂಡ್ ಬಾ. ವಿಳ್ಳೆದೆಲೆ ಎಲ್ಲ. ಅಯ್ಯೋ, ಕಾರಣ ಆಗಿರೋ ಆ ಸ್ಮಾರ್ಟ್ ಬಾಯ್ ಯಾರು? ಗಣೇಶ. ಯಾರ ಗಣೇಶ? ಬನ್ನಿ ಮೇಡಮ್, ಬನ್ನಿ. ಇವನೇ ಎಲ್ಲದಕ್ಕೂ ಕಾರಣ. ನಿನ್ನ ಇನ್ನು ಸಾಸ್ಬಿಡ್ತೀನಲ್ಲೇ. ಚಾಕಿಂತಾನೆ ನಿನ್ನ. ಓ ಗಾಡ್. ನಿಮಗೇನ್ ಬಂತು ದೊಡ್ಡರಾಗ? ಇವನ್ನ ನೋಡ್ತಾ ಇದ್ರೆ ನನಗೂ ವಿಳೆದೆಲೆ ತಂದ್ಬಿಡು ಪ್ಲೀಸ್. ನಾನು ವಿಳೆದೆಲೆ ತರ್ತೀನಿ, ಅಲ್ಲಿ ತನಕ ಸ್ವಲ್ಪ ತಡ್ಕೋಬೇಕು. ಡಾಕ್ಟ್ರೇ, ನನ್ಗೇನಾಯ್ತು? ಆ ಪರ್ಸನ್ ಸ್ಪರ್ಶದಿಂದ ನಿನ್ ಹೃದಯ ಎಗರಿ ಎಗರಿ ಬೀಳ್ತಾ ಇದೆ. ನೀನ್ ಹೇಗಾದ್ರೂ ಮಾಡಿ ಅವನನ್ನ ನಿನ್ ಸ್ವಂತ ಮಾಡ್ಕೊಂಡ್ಬಿಡು. ಅವನ ಅಷ್ಟು ಈಸಿಯಾಗಿ ಸಿಗೋ ಪರ್ಸನ್ ಅಲ್ವಲ್ಲ ಡಾಕ್ಟರ್. ಹಾಗಾದ್ರೆ ಅವನನ್ನ ಪ್ರೀತಿಯಿಂದ ಹೋಗಿ ತಪ್ಕೊಂಡ್ಬಿಡು. ಎಡ್ಗಾಲಲ್ಲಿ ಎಗರ್ಸಿ ಒದ್ಬಿಡ್ತಾನಷ್ಟೇ. ಹೌದಾ? ಒಂದ್ ಕೆಲ್ಸ ಮಾಡು, ಅವನ್ ಶರ್ಟ್ ಪ್ಯಾಂಟ್ ಒಳಗ್ ಸೇರ್ಕೊಂಡ್ಬಿಡು. ನಿನ್ ಪ್ರಾಬ್ಲಮ್ ಸಾಲ್ವ್. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಆಲ್ ರೈಟ್. ಪ್ರಿಯಾ, ಇಲ್ಲಿಟ್ಟಿದ್ ನನ್ ಬಟ್ಟೆ ಇಲ್ಲಮ್ಮ. ಅಲ್ಲೇ ಇರ್ಬೇಕು ನೋಡೋಣ. ಇಲ್ಲ ಇತ್ತಲ್ಲ, ಈ ಮನೇಲಿ ಇಟ್ಟಿದ್ ಒಂದ್ ಕಡೆ ಇರಲ್ಲಮ್ಮ. ಎಕ್ಸ್ಕ್ಯೂಸ್ ಮೀ. ಏನು ಏನ್ ಹುಡುಕ್ತಾ ಇದ್ದೀರಾ? ಇಲ್ಲ ನನ್ ಬಟ್ಟೆ ಇಟ್ಟಿದೆ, ಕಾಣಿಸ್ತಾ ಇಲ್ಲ. ಸರಿ ಸರಿ.
ಹಲೋ. ಏನಿದು? ಸಂಡಿಗೆ ಮಂಚದ ಮೇಲಲ್ಲ, ಮೈ ಮೇಲೆ. ಬಟ್ಟೆ. ಅದೇ ನನ್ ಬಟ್ಟೆ ಯಾಕೆ ಹಾಕೊಂಡಿದ್ದೀರಾ? ಅದು ನನ್ ಬಟ್ಟೆ ಒಗ್ಯಕ್ ಹಾಕಿದ್ದೆ, ಅದಕ್ಕೆ. ಅದಕ್ ನನ್ ಬಟ್ಟೆನೆ ಬೇಕಾಗಿತ್ತಾ? ಬಿಚ್ಚೆ, ಏಯ್ ಬಿಚ್ಚೆ. ಅವ್ರನ್ನೆಲ್ಲ ಯಾಕೆ ಕರಿತಾ ಇದೆ ಈಗ? ಮತ್ತೆ ನಂಗೆ ಬಟ್ಟೆ ಬಿಚ್ಚು ಅಂತಿದ್ಯಾ? ನನ್ನ ಉದ್ದೇಶ ಬಟ್ಟೆ ಇಲ್ಲ ಅಂದ್ರೆ ಪ್ರೀನ್ ಬಟ್ಟೆ ಆದ್ರೂ ಹಾಕೋಬೋದಲ್ವಾ? ಏನ? ಪ್ರಿಯನ್ ಬಟ್ಟೆ ನಾನ್ ಹಾಕೊಬೇಕಾ? ತಪ್ಪೇನು? ಏನೋ ಪ್ರಿಯನ್ ಪರ್ಸನಾಲಿಟಿ ಏನೋ ನನ್ ಪರ್ಸನಾಲಿಟಿ ಏನು? ಪ್ರಿಯನ್ ಸೊಂಟದ ಸೈಜ್ ಏನೋ ನನ್ ಸೊಂಟದ ಸೈಜ್ ಏನು? ಅವ್ರ ಹೈಟ್ ಏನೋ ನನ್ ಹೈಟ್ ಏನೋ? ಏನಾಯ್ತು? ಏನೇ ಇದು? ಸರಿ ಹಾಕೋ. ಅದು ಕೈ ಗಲೀಜಾಗಿದೆ, ನೀನೇ ಕರ್ಮ. ಹಾಕೋ. ಸರಿ. ಏನ್ ಹುಡುಗಿನ? ಏಯ್ ನುಲಿ ಬೇಡ್ವೆ? ಇನ್ನೇನ್ ಮಾಡ್ಲಿ ನೀನ್ ಟಚ್ ಮಾಡಿದ್ರೆ? ಹಿಡ್ಕೋ. ಥ್ಯಾಂಕ್ಸ್. ಸಂತೋಷ. ಹೋಗೊಳಗಡೆ. ಈಗಲೂ ನಮಸ್ಕಾರ ಮಾಡ್ಬೇಕನೆ? ಏಯ್ ಇಲ್ಲಿ ಟಿವಿ ಸೀರಿಯಲ್ ನೋಡ್ತಾ ಇದ್ರಾ? ಹೋಗ್ರೆ ಕೆಲ್ಸ ನೋಡಿ. ನೀನ್ ಹೀಗೆ ಬಿಟ್ರೆ ಆಗಲ್ಲ. ಇದೆಲ್ಲ ತುಂಬಾ ಆಗೋಯ್ತು ನಿಂದು. ನಾನ್ ಎಷ್ಟೇ ಪ್ರಯತ್ನ ಪಟ್ರು ನಮ್ ಭಾವ ನನ್ನ ಇಷ್ಟ ಪಡೋದಿರ್ಲಿ, ನನ್ ಕಡೆ ತಿರುಗು ನೋಡ್ತಿಲ್ಲ. ಹಿಂಗೆ ಆದ್ರೆ ನನಗಿಂತ ಮುಂಚೆ ಬೇರೆ ಯಾರಾದ್ರೂ ಅವ್ರನ್ನ ಮದ್ವೆ ಮಾಡ್ಕೊಂಡು ಹೊಟ್ಟೋಗ್ತಾರೆ. ಮತ್ತಿನ್ನೇನೋ ಮಾಡ್ತೀರಾ? ಅಡ್ಕಸ್ಬಿ ನನ್ ಮಕ್ಳ. ಅಕ್ಕ ಒಂದ್ ಐಡಿಯಾ. ಏನೋ ಅದು? ಈ ಸಿನಿಮಾದಾಗ ಎಲ್ಲಾ ರೌಡಿಗಳು ಹುಡುಗಿರ್ನ ಕೆಡ್ಸ್ತಾರಲ್ಲ, ಹಂಗೆ ನೀನು ನಿನ್ ಭಾವನ ಕೆಡ್ಸ್ಬಿಡು. ಮಾಡಿದ ತಪ್ಪಿಗೆ ಪಂಚಾಯತಿ ಸೇರಿಸ್ತಾರೆ. ಅವಾಗ ನೀನೇ ನಿನ್ ಭಾವನ ಮದ್ವೆ ಆಗ್ಬೋದು. ಒಟ್ನಲ್ಲಿ ಮದ್ವೆಗ್ ಮುಂಚೆ ಹಾಳಾಗ್ ಹೋಗ್ಬಿಡು ಅಂತೀರಾ? ಈಗ ಏನ್ ಮಾಡೋದು? ನಮೋ ಭೂತನಾಥ ಹಾಲಪ್ಪ, ನಮೋ ದೇವ ದೇವಾ. ಯೋ ಹಾಲಪ್ಪ, ನಿಂತ್ಕೊಳ್ಳಯ್ಯ. ನೀವಾ? ನಂಗೋಸಿ ಕೆಲ್ಸ ಅದೇ. ಯೋ ನಿನ್ ಕೆಲ್ಸ ಎಲ್ಲ ಕಂಡಿದ್ದೀನಿ, ಅಲ್ಲೇ ನಿಂತ್ಕೋ. ಬಂದ್ರು ಯಮ್ನ ಹತ್ರ ಹೆಂಗಪ್ಪ ಬಚಾವಾಗೋದು? ಹಾಲಪ್ಪ, ನನ್ಗೋಸ್ಕರ ಒಂದ್ ಸಹಾಯ ಮಾಡ್ತೀಯಾ? ಏನು? ನಾನ್ ಹೇಳ್ದಂಗ್ ನುಡಿತ್ಯಾ? ಹಂಗೆಲ್ಲ ನೋಡಿಬಾರ್ದು, ಮನಸ್ಸಾಕ್ಷಿಯಾಗಿ ಸತ್ಯನ ಹೇಳ್ಬೇಕು. 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತ ನಿನ್ನಂತ ದೊಡ್ಡವರೇ ಹೇಳಿದ್ದಾರೆ. ಯಾರ್ ಬೇಕಾದ್ರೂ ಹೇಳ್ಬೋದು, ನಾನ್ ಮಾತ್ರ ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು? ಕೆಟ್ಟದಾಗುತ್ತೆ ಕಣವಾ. ನನ್ ಭಾವ ನನಗ್ ಸಿಗ್ಲಿಲ್ಲ ಅಂದ್ರೆ ಯಾರು ಕೆಟ್ಟದಾದ್ರೂ ಪರವಾಗಿಲ್ಲ. ಹಾಲಕ್ಕೆ ಸಾಕ್ಷಿಯಾಗಿ ಸುಳ್ಳು ಹೇಳಕ್ಕಿಲ್ಲ. ಹೇಳಕ್ಕಿಲ್ಲ? ಇಲ್ಲ. ಇಲ್ಲ? ಇಲ್ಲ. ಏ ಕರ್ಯ, ಅಯ್ಯೋ ಕಾಪಾಡಿ, ಕಾಪಾಡಿ, ನನ್ ಕೈ ಹಿಡ್ದು ಎಳಿತಾವ್ನೆ. ಕಾಪಾಡಿ, ಯಾರಾದ್ರೂ ಕಾಪಾಡಿ, ನನ್ ಕೈ ಹಿಡ್ದು ಎಳಿತಾವ್ನೆ. ಹಂಗಾದ್ರೆ ನಾನ್ ಹೇಳ್ದಂಗ್ ಕೇಳ್ತ್ಯಾ? ಹೇಳ್ತೀನಿ. ನೀನ್ ಈಗ್ಲೇ ನಮ್ ಮಾವನ್ ಮನೆಗ್ ಹೋಗಿ ನಾಳೆ ಮಠ ಮಧ್ಯಾಹ್ನ ಉತ್ತರ ದಿಕ್ಕಿನಿಂದ ಒಂದು ಸುಂದರವಾದ ಹುಡುಗಿ ಹಸಿರು ಲಂಗ, ಹಸಿರು ಜಾಕೆಟು, ಗುಲಾಬಿ ಬಣ್ಣದ ದಾವಣಿ ತೊಟ್ಕೊಂಡ್ ಬರ್ತಾಳೆ. ಅವಳೆ ನಿಮ್ ಮನೆ ಸೊಸೆ ಆಗೋಳು ಅಂತ ಹೇಳ್ಬೇಕು. ಈಗ ನೀನ್ ನಾನ್ ಹೇಳ್ದಂಗ್ ಹೇಳಿಲ್ಲ ಅಂದ್ರೆ ಕೈ ಪಂಚಾಯ್ತಿ. ಏನಂತ್ಯಾ? ಹೇಳ್ತೀನಿ ಕಣವ. ಯಾರು ಕಾಣ್ತಾ ಇಲ್ವಲ್ಲ? ಇವತ್ತಿಷ್ಟೊಂದು ಖುಷಿಯಾಗಿದ್ಯಾ? ಯಾ ನೋಡು, ಈ ಯಾಪ ಎಲ್ಲ ಬಿಟ್ಟು ಒಳಗೋಗಿ ಒಂದ್ ಗ್ಲಾಸ್ ಕಾಫಿ ತಂದ್ಕೊಡು ನಿಮ್ಮ ಮಾವನಿಗೆ. ಬೆಳಗ್ಗೆಯಿಂದ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟ ಹೋಗಿದೆ. ಯಾಕ್ ಮಾವ? ಅವನ್ ಯಾವನೋ ಅದ್ಯಾರೋ ಕನ್ಯಾಮಣಿ ಬರುತ್ತೆ ಅಂತ ತಲೆಯಲ್ಲಿ ಹುಳ ಬಿಟ್ಟು ಹೋದ, ಅದೇ ಕೊರಿತೈತೆ. ಕನ್ಯಾಮಣಿ ಅಂದ್ರೆ? ಕನ್ಯಾಮಣಿ ಅಂದ್ರೆ ನಿಮ್ ಭಾವನ್ ಮದುವೆ ಮಾಡ್ಕೋತಾಳಲ್ಲ ಅವಳು. ನಾನ್
ನಾನೇನ್ ಕಾಣ್ತೀನಿ? ನೀನು ನೀನೇನೋ ಹುಡುಗಿ ಸರಿನೇ, ಆದ್ರೆ ಅವನು ಹೇಳಿದ ಹೋಲಿಕೆ ಕಾಣ್ತಾ ಇಲ್ವಲ್ಲ. ಏನ್ ಹೋಲ್ಕೆ? ಕೆಂಪು ಬಣ್ಣದ ಬಟ್ಟೆ ಹಾಕೊಂಬರ್ತಾಳೆ ಅಂದ. ಹೌದಾ? ನಾನ್ ಆ ಬಣ್ಣ ಹೇಳಿಲ್ವಲ್ಲ. ಇನ್ಯಾವ ಬಣ್ಣ? ನಾನೀಗ ಹಾಕೊಂಡಿದ್ದೀನಲ್ಲ ಈ ಬಣ್ಣ. ಅಂದ್ರೆ ನೀನೇ ಅವನ್ಗೆಲ್ಲ ಹೇಳ್ಕೊಟ್ಟಿದ್ಯಾ ಅನ್ನೋ? ಹ್ಮ್. ಏ ತೂ ನಿನ್ನ ನಾಚಿಕೆ ಆಗಲ್ಲ ನಿನ್ಗೆ? ಯಾಕೆ? ನಿನಗ್ ಮದ್ವೆ ಆಗಕ್ ಆಸೆ ಇಲ್ದೆ ಕಾಯ್ತಾ ನಿಂತಿದ್ಯಾ? ಅದು ಅಪ್ಪಯ್ಯ ಸೊಸೆ ಬೇಕು ಅಂದ್ರು. ಏ, ಇಲ್ಲ ಕಣವ, ಇವನೇ ಹೆಣ್ತಿ ಬೇಕು ಅಂದ. ಆಹಾ, ಮನ್ಸಲ್ಲಿ ಆಸೆ ಇದ್ದು ಒಳಗ್ ಮಾಡ್ಕೊಂಡ್ರೆ ಕಾವ್ಗೆ ಕಾಯಿ ಹಣ್ಣಾಗ್ತದೆ, ಆ ಹಣ್ಣು ಕೊಳ್ತೋಗ್ತದೆ. ಅದು ನನಗಿಷ್ಟ ಇಲ್ಲ. ಅದಕ್ಕೆ ನಾನೇ ಒಂದ್ ಹೆಜ್ಜೆ ಮುಂದಕ್ ಬಂದಿದ್ದು. ತಾಳಿದವನು ಬಾಳಿ ಅನ್ನೋ ಗಾದೆ ಇಲ್ವಾ? ಹಂಗಂತ ಮಾವ ಸತ್ಮೇಲ್ ಮದ್ವೆ ಆದ್ರೆ ನಾನ್ ಯಾರಿಗ್ ಸೇವೆ ಮಾಡ್ಲಿ? ಐ ನೀನ್. ಲೇ, 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 ನನ್ನನ್ನ ಯಾಕೆ ಸಾಯಿಸ್ತೀಯಾ? ಮತ್ತೆ ಬೇಗ ಮದ್ವೆ ಮಾಡ್ಸು. ನಾನೇನೋ ರೆಡಿನೇಯ, ಆದ್ರೆ ಬುಡುಬುಡುಕಿ ಅವನು ಹೇಳಿದ ಹೆಣ್ಣು ನೀನಲ್ವಲ್ಲ. ಆಲಕ್ಕೆ ಅವನ್ ಮಾತು ಮೀರಿದ್ರೆ ಮನೆಗೆ ಒಳ್ಳೇದಾಗಕ್ಕಿಲ್ಲ. ಏಯ್ ಹಾಲಪ್ಪ. ಹಲೋ, ಒಂದ್ ನಿಮಿಷ ಸರ್. ಶ್ವೇತಾ, ಪಾರಕ್ ಫೋನ್ ಇದೆ ಕಣೆ. ಏಯ್ ಪಾರು ಫೋನ್ ಬಂದಿದೆ ಕಣೆ. ಸೋನಿಯಾ, ಪಾರು ಫೋನ್ ಬಂದಿದೆ. ಪಾರು ಫೋನ್ ಬಂದಿದೆ ಕಣೆ. ಹಾಯ್ ಪಾರು. ಹಾಯ್ ಡಿಯರ್. ಹಾಯ್ ಹಾಯ್ ಪಾರು. ಹಾಯ್ ಹಾಯ್. ಹಲೋ. ಹಲೋ ಪಾರು, ಹಾಯ್ ಡ್ಯಾಡಿ. ಹೇಗಿದ್ಯಾ ಬರೀ? ಫೈನ್, ಥ್ಯಾಂಕ್ ಯು. ಕರೆಕ್ಟ್ ಟೈಮ್ ಕಾಫಿ ತಿಂಡಿ ತೋತಾ ಇದ್ಯಾ? ಹಾ. ಚೆನ್ನಾಗಿ ಓದ್ತಾ ಇದ್ಯಾ? ಓ, ಆರೋಗ್ಯ ಚೆನ್ನಾಗಿದ್ಯಾ? ಹೌದು ಡ್ಯಾಡಿ. ನೈಟ್ ಅಲ್ಲಿ ಬರೀ ಲಿಕ್ವಿಡ್ ಅಲ್ಲಿ ಇರ್ಬಾರ್ದಮ್ಮ, ಏನಾದ್ರು ತಿನ್ಬೇಕು. ಆಯ್ತು. ಹಾಸ್ಟೆಲ್ ಎಲ್ಲ ಸೌಕರ್ಯ ಇದೆ ತಾನೆ? ಚೆನ್ನಾಗಿದೆ ಡ್ಯಾಡಿ. ಕಾಲೇಜ್ ಕರೆಕ್ಟ್ ಆಗಿ ಹೋಗ್ತಾ ಇದೆ ತಾನೆ? ಹಾ, ಹೋಗ್ತಾ ಇದೀನಿ. ಹಾ, ಆಯ್ತು. ಹಾ, ಓಕೆ ಓಕೆ. ಮರಿದೆ ನಿಮ್ಮ ಅಮ್ಮನ್ಗೆ ಒಂದು ಫೋನ್ ಮಾಡಮ್ಮ. ಹಾ, ಸರಿ ಸರಿ. ಓಕೆ. ಹಾ. ಸೋನಿಯಾ, ಅವಳು ಫೋನ್ ಇಡಕ್ಕೆ ಹೇಳೆ. ಹಲೋ ಹಲೋ. ಹಾ, ಆಯ್ತು ಸರ್. ಹುಚ್ಚು ಹುಡುಗಿ. ಎಂದೆಂದೂ ನಿನ್ನನ್ನು ಮರೆತು ಬದುಕಿದಲಾರೆ. ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ. ಒಂದು ಕ್ಷಣ ವಿರಹವನ್ನು ನೀನು ಏನು? ನಿಮಗೇನು? ಗಣೇಶ್ ಅವ್ರು ಎಲ್ಲಿ? ಎಲ್ಲೋದ್ರು ಈ ನನ್ ಮಗನೇ ಅಡ್ಡ ಬರ್ತೇನೆ. ಯಾಕೆ ನಾನ್ ಬೇಡವಾ? ನೀವ್ಯಾರು? ಸುಬ್ರಹ್ಮಣ್ಯ ಅನ್ಕೊಳ್ಳಿ. ಓ, ಅವ್ರ ತಮ್ಮನ? ನಿಮ್ಮಣ್ಣ ಎಲ್ಲಿ? ಎಲ್ಲೋ ಆಯ್ಕೊಂಡ್ ತಿನ್ನಕ್ ಹೋಗವನೆ. ಯಾರದು? ಬಂದ ಓ, ಪಾಪ. ನೀನಾ? ನಿನ್ ಬಗ್ಗೆನೆ ಹೇಳ್ತಾ ಇದ್ದೆ. ನಮಸ್ಕಾರ. ನಮಸ್ಕಾರ. ಏನ್ ವಿಷಯ? ಅದು ನಾನ್ ಇವತ್ತಿಂದ ಇಲ್ಲೇ ಇದ್ದೆ ಅಂದ್ಕೊಂಡಿದೀನಿ. ಇಲ್ಲ. ಓ, ಅವತ್ತು ನೀನ ರೌಡಿಗಳಿಗೆ ಹೊಡೆದೆ ಅಲ್ಲ? ರೌಡಿಗಳ? ಇಲ್ಲ, ನೀನೇನೋ ಹೊಡೆದ್ಬಿಟ್ಟು ಬಂದ್ಬಿಟ್ಟೆ. ಆದ್ರೆ ಅವರು ಪದೇ ಪದೇ ನನ್ನ ಹಾಸ್ಟೆಲ್ ಬಂದ್ಬಿಟ್ಟು ನಂಗೆ ತುಂಬಾ ತೊಂದರೆ ಕೊಡ್ತಾ ಇದಾರೆ. ನೀ ನನ್ ಜೊತೆ ಇದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ನನ್ ಶೀಲಕ್ ಯಾರು ಗ್ಯಾರಂಟಿ? ಇನ್ ಮೇಲೆ ನಾನ್ ನಿನ್ ಚೀಲಿಗೆ ಗ್ಯಾರಂಟಿ. ಬಾ ಬಾ ಬಾ. ಏ ನಿನ್ ಶೀಲ ಕಾಪಾಡೋದಕ್ಕೆ ನಮ್ಮನೇನ್ ಸೇಫ್ಟಿ ಲಾಕರ್ ಅನ್ಕೊಂಡಿದ್ಯಾ? ಲೇ, ನಡಿ ಆಚೆ. ನೀನೇ ಹಿಂಗ ಅಂದ್ಮೇಲೆ ನನ್ ಎಲ್ಲಿ ಹೋಗ್ಲಿ? ಅಪ್ಪ ಅಮ್ಮ ಇಲ್ದಿರೋ ಅನಾಥೆ ನಾನು. ಅನಾಥೇನ? ಅಯ್ಯೋ ಲೇ ಗಣೇಶ, ಈ ಹೆಣ್ಣು ಮಗುನ ಕಾಪಾಡಕ್ಕಾಗ್ದೆ ಅವಳ ಕಣ್ಣಲ್ಲಿ ನೀರ್ ಹರಿಸಿದ್ರೆ ನಮ್ಮನ್ ಯಾವನಾರು ಗಂಡ್ಸು ಅಂತಾನೇನಲೇ. ಅದಕ್ಕೇನ್ ಮಾಡ್ಬೇಕೀಗ? ನಮ್ಮನೇಲಿ ಇದ್ಕೊಳ್ಳಿ ಬಿಡಲ್ಲ. ಏಯ್ ನೀನೇನ್ ವಾಚ್ಮ್ಯಾನೇನಾ? ವಾಚ್ಮನೆ ಅನ್ಕೋ. ಇಲ್ಲ ನೋಡು ನೋಡು, ಒಂದೇ ಒಂದ್ ತಿಂಗಳು ನೀನು ದೊಡ್ಡ ಮನ್ಸ್ ಮಾಡಿದ್ರೆ ನನ್ ಓದಿ ಡಾಕ್ಟರ್ ಆಗ್ಬೋದು, ಇಲ್ಲ ಅಂದ್ರೆ ನನ್ ವಿದ್ಯಾಭ್ಯಾಸ ಎಲ್ಲ ಹಾಳ ಹೋಗ್ಬಿಡುತ್ತೆ. ನಿನ್ಗೆ ನನ್ ಮೇಲೆ ಪ್ರೀತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಓದಿನ ಮೇಲಾದ್ರೂ ಅಭಿಮಾನ ಇಟ್ಕೊಂಡು ಹಂಗಿಲ್ ಇಟ್ಕೊಳ್ಳಿ. ಸರಿ, ಒಳಗಡೆ ನಡಿ. ಬನ್ನಿ 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 ಬನ್ನಿ.
ಕೃಷ್ಣ ಹಪ್ಳ ಜೋಡ್ಸೋ. ಬನ್ನಿ ಬನ್ನಿ ಬನ್ನಿ. ಅಲ್ಲ ನಿಮ್ಮ ಅಪ್ಪ ಅಮ್ಮ ಹೋಗ್ಬಿಟ್ರು ಅಂತ ಹೇಳಿದ್ರಿ, ಪಾಪ ಏನಾಗಿತ್ತು? ಆಯುಸ್ ಮುಗ್ದಿತ್ತು. ಬನ್ನಿ 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 ನೋಡಿ, ಇದೇ ನಿಮ್ ರೂಮು. ನಿಮಗೆ ಯಾವಾಗ ಎಲ್ಲಿ ನಾನು ಬೇಕೋ ಕರೀರಿ. ನೀವು ಕರೀದೆ ಹೋದ್ರು ನಾನೇ ಪರ್ಮನೆಂಟ್ ಆಗಿ ನಿಮ್ ಜೊತೆ ಸೆಟ್ಲ್ ಆಗ್ಬಿಡ್ತೀನಿ. ಊಟ ತಿಂಡಿ ಮಾಡುವಾಗುನ ಅದು ನೀವಿಬ್ರು ಅಣ್ಣ ತಮ್ಮ ಅಂದ್ರಲ್ಲ, ಹುಡ್ಗಿರ್ ನೋಡ್ದಾಗ ಅವ್ರಿಗಿಲ್ದೇ ಇರೋ ಜೊಲ್ ಸುರ್ಸೋ ಬುದ್ಧಿ ನಿಮ್ಗೆ ಯಾಕೋ? ಅದು ನಮ್ಮ ಅಪ್ಪ ಅಮ್ಮ ಹಣ್ಣು ಕೊಟ್ಬಿಟ್ಟು ಪ್ರಪಂಚನೇ ಸುತ್ಕೊಂಬ ಅಂದ್ರು. ಅವನು ಅಪ್ಪ ಅಮ್ಮನ್ನೇ ಸುತ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟ. ಅದು ಅವನು ಭಕ್ತಿ. ನಾನು ಹೇಳಿದ ತಕ್ಷಣ ಇಡೀ ಪ್ರಪಂಚ ಸುತ್ಕೊಂಡು ಮಲೇಷ್ಯಾ ಬ್ಯಾಂಕಾಕ್ ಅಂತ ಎಂತಂತಕ್ಕೆ ಸ್ವಲ್ಪ ಜಲ್ ಜಾಸ್ತಿ. ಹೌದು, ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಿದ್ರು? ನಮ್ಮಮ್ಮ ಡಾನ್ಸರ್ ಆಗಿದ್ರು, ನಮ್ಮಪ್ಪ ಫೈಟರ್ ಆಗಿದ್ರು. ಎಲ್ಲ ಸಿನಿಮಾದಲ್ಲಿ ಅಂದ್ರೆ ನಮ್ಮಪ್ಪ ಫೈಟ್ ಶೇ. ಅಮ್ಮ ನಮ್ಮಮ್ಮ ಸಿಲ್ಕ್ ಸ್ಮಿತ. ಏನಿಲ್ಲ, ಸೇಮ್ ಸಿಲ್ಕ್ ತರನೇ ಇದ್ದೀರಾ. ಐ ಆಮ್ ಸಿಲ್ಕ್ ಫ್ಯಾನ್. ಹಾಗಿದ್ರೆ ಅಲ್ಲೇ ಹೋಗಿ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡಿ. ಅಲ್ಲ ಯೋಚನೆ ಮಾಡಿ, ಮಳೆಗಾಲ, ಗುಡುಗು ಮಿಂಚು ಸಿಡ್ಲು ಡಮಾರ್ ಅಂದ್ರೆ ತಪ್ಕೊಳಕಾದ್ರೂ ಒಬ್ಬ ಗಂಡಸು ಬೇಕಲ್ವಾ? ಬೇಕು ಅಂತ ಯಾರು ಹೇಳಿದ್ದು? ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ. ಗಣೇಶ ಇಷ್ಟು ಜೋರಾಗಿ ಓಡ್ ಬರೋದಾದ್ರೆ ಹಂಗೆ ಹೋಗಿ ಏರಿಯಾ ಸೇರ್ಕೋಬಹುದಲ್ಲ. ಆಟೋ ಯಾಕೆ ಬೇಕು? ಕಾಪಾಡಿನ ಯಾಕೆ? ಅವರೆಲ್ಲ ನಮ್ಮನ್ನ ಸಾಯಿಸ್ಬಿಡ್ತಾರೆ ಸರ್. ನೀವೇನ್ ಮಾಡಿದ್ರಿ? ಪ್ರೀತಿ ಮಾಡಿದ್ವಿ. ಪ್ರೀತಿನ? ಅಯ್ಯೋ, ಪ್ರೀತಿ ಮಾಡೋದು ತಪ್ಪೇ ಇಲ್ಲ. ಈಗಿನ ಕಾಲದಲ್ಲಿ ಕೆಲ್ಸ ಇಲ್ದೇ ಇರೋ ಹುಡ್ಗ ಹುಡುಗಿ ಮಾಡೋದೇ ಇದು ಒಂದು ಕರೆಕ್ಟ್ ಕೆಲ್ಸ. ನೀವಿಬ್ರು ಹೋಗಿ ಮದುವೆ ಮಾಡ್ಕೊಂಬಿಡಿ. ಹೋಗಿ ಹೋಗಿ ಹೋಗಿ. ಅದಕ್ಕೆ ಅವ್ರು ಬಿಡ್ತಾ ಇಲ್ಲ, ನೀವೇನಾದ್ರೂ ಒಂದು ಉಪಾಯ ಹೇಳಿ ಸರ್. ಉಪಾಯನ? ಅಲ್ಲ, ಇವರಿಬ್ರು ಮದ್ವೆ ಆಗೋದ್ರಲ್ಲಿ ಏನು ತಪ್ಪಿದೆ? ದೊಡ್ಡವ್ರಿಲ್ದೇನೆ ಇವ್ರಿಬ್ರು ಮದುವೆ ಆಗೋದು ತಪ್ಪಲ್ವೇನ್ರಿ? ಓಕೆ, ದೊಡ್ಡವ್ರಿಲ್ಲ ಅಷ್ಟೇ ತಾನೆ. ಜೈ ಶಂಕರ. ಲೇ ರಾಜ, ಗುರು, ಗಾಡಿಗಳನ್ನೆಲ್ಲ ತಿರ್ಸು. ಓಕೆ ಗುರು. ಇವ್ರಿಗಿಂತ ದೊಡ್ಡ ಮನುಷ್ಯರು ಬೇಕಾ? ಹಾರ ತಗೊಂಬ, ಹಾರ ತಗೊಂಬ. ಹಾಕು 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 ಹಾರ. ಹಾಕು ಹಾರ ಹಾಕಲೇ. ಇದಕ್ಕೆ ಲೇಟ್ ಮಾಡಿದ್ರೆ ಆಮೇಲೆ ಹೆಂಗೆ? ತಗೋ ತಾಳಿ, ತಗೋ, ಕಟ್ಟು ಕಟ್ಟು, ಬೇಗ ಕಟ್ಟು. ಇದಕ್ ಮೇಲೂ ಟೈಮ್ ವೇಸ್ಟ್ ಮಾಡ್ಬೇಡ. ರೈಟ್ ಹೇಳು, ರೈಟ್ ಹೇಳು. ಹೋಗ್ತಾರೆ ನಿಮ್ ಕೈ ಹೋಗ್ತಾರೆ. ಸಾಕ್, ನಡಿಯಲ್ಲ, ಬೇಗ ಹೋಗು. ಬಾಯ್ ಬಾಯ್. ನೀವೆಲ್ಲ ಹೋಗ್ತಾ ಇದ್ದೀರಾ? ಅವ್ರು ಹೋಗ್ತಾ ಇರೋ ಕೆಲ್ಸ ಬೇರೆ, ನೀವ್ ಹೋಗ್ಬೇಕಾಗಿರೋ ಜಾಗ ಬೇರೆ. ರೈಟ್ ಹೇಳ್ರಿ. ರೈಟ್ ಹೇಳ್ರಿ. ಗುರು ಗುರು, ಪುಣ್ಯದ ಕೆಲಸ ಮಾಡ್ಬಿಟ್ಟ. ಲೇ, ಜೀವನದಲ್ಲಿ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕಲ್ಲ. ಅಲ್ಲಿ ನೋಡೋ, ಅಲ್ಲಿ ಕುಂತಿಲ್ವೇನೋ ನಮ್ಮ ಅಣ್ಣ ತಮ್ದಿರೋ, ಅಕ್ಕ ತಂಗಿರೋ, ದೊಡ್ಡ ಮನುಷ್ಯರೆಲ್ಲ ಹೇಳಿಲ್ವೇನೋ ಒಂದು ಇಲ್ಲ. ಗುರು ಗುರು, ಅರ್ಥ ಆಯ್ತು ಗುರು. ಒಳ್ಳೆ ಕೆಲಸ ಮಾಡಿ ಸಾಯಿ ಅಂತ ಹೇಳಕ್ ಬಂದಲೇ.